ಗೆಳೆಯರ ಮಧ್ಯೆ ಬಿರುಕು ಬಿಟ್ಟು ರೆಡ್ಡಿ ನಿವಾಸಕ್ಕೆ ಹೋಗುವ ಗೇಟ್ ಬಂದ್ ಮಾಡಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. 4 ದಶಕಗಳ ಕಾಲ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬೆಳೆದು ಬಂದಿದ್ದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇದೀಗ ವೈರಿಗಳಂತಾಗಿದ್ದಾರೆ. ಹೌದು, ಕಳೆದ 2 ದಿನಗಳ ಹಿಂದೆ ಇಬ್ಬರ ನಡುವಿನ ಅಸಮಾಧಾನ ಸ್ಫೋಟಗೊಂಡಿದೆ. ಮನಸ್ಸುಗಳ ಮಧ್ಯೆ ಮಾತ್ರ ಗೋಡೆ ಸೃಷ್ಟಿಯಾಗಿಲ್ಲ, ಇದೀಗ ಇಬ್ಬರ ಮನೆಗಳ ಮಧ್ಯೆಯೂ ಗೋಡೆ ಸೃಷ್ಟಿಯಾಗಿದೆ. ಜೀವದ ಗೆಳೆಯರಾಗಿದ್ದ ಮಾಜಿ ಸಚಿವ ಬಿ ಶ್ರೀರಾಮುಲು ಹಾಗೂ ಶಾಸಕ ಜನಾರ್ದನ್ ರೆಡ್ಡಿ ನಡುವಿನ ಮುಸುಕಿನ ಗುದ್ದಾಟ ಇದೀಗ ಬಟಾಬಯಲಾಗಿದೆ. ಇಬ್ಬರ ಮಧ್ಯ 3 ವರ್ಷಗಳಿಂದಲೂ ಕೋಲ್ಡ್ ವಾರ್ ನಡೆಯುತ್ತಿತ್ತು. ಇಂದಲ್ಲ ನಾಳೆ ಸರಿ ಹೋಗಬಹುದು ಎಂದುಕೊಂಡಿದ್ದರು. ಆದರೆ ಸಂಡೂರು ಉಪಚುನಾವಣೆಯಲ್ಲಿ ಆಪ್ತ ಮಿತ್ರರ ನಡುವಿನ ಅಸಮಾಧಾನ ಹೊರಬಿದ್ದಿದೆ. ಇಬ್ಬರೂ ಏಕವಚನದಲ್ಲಿ ಸಂಬೋಧಿಸುವ ಮಟ್ಟಿಗೆ ಬೆಳೆದು ನಿಂತಿದೆ. ರೆಡ್ಡಿ ರಾಮುಲು ನಡುವಿನ ರಾಜಕೀಯ ಹಿಡಿತಕ್ಕಾಗಿನ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. ಶ್ರೀರಾಮುಲು ನಿವಾಸದಿಂದ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ತೆರಳಲು ಮಾಡಿದ್ದ ಗೇಟ್ ಬಂದ್ ಮಾಡಿದ್ದಾರೆ. ರೆಡ್ಡಿ ಶ್ರೀರಾಮುಲು ನಿವಾಸದ ಮಧ್ಯೆ ಗಾರ್ಡನ್ ಇದೆ. ಈ ಗಾರ್ಡನ್ಗೆ ರೆಡ್ಡಿ ಶ್ರೀರಾಮುಲು ನಿವಾಸದಿಂದ ಹೋಗಲು 2 ಕಡೆ ಗೇಟ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈಗ ಶ್ರೀರಾಮುಲು ನಿವಾಸದಿಂದ ಹೋಗುವ ಗೇಟನ್ನು ರಾಮುಲು ಬಂದ್ ಮಾಡಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯನ್ನು ಭದ್ರಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವಿನ ಸಂಘರ್ಷ ಬಿಜೆಪಿ ಬುಡವನ್ನೇ ಅಲುಗಾಡಿಸುವಂತೆ ಮಾಡಿದೆ. ಮೊದಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯೇಂದ್ರ ನಡುವಿನ ಕಿತ್ತಾಟದಿಂದ ಮನೆಯೊಂದು 3 ಬಾಗಿಲು ಎಂಬಂತಿದ್ದ ಬಿಜೆಪಿಗೆ ಹೊಸದಾಗಿ ಶ್ರೀರಾಮುಲು ರೆಡ್ಡಿ ಕದನ ಪಕ್ಷದೊಳಗೆ ಮತ್ತೊಂದು ಬಣ ಸೃಷ್ಟಿಯಾಗುವಂತೆ ಮಾಡಿದೆ. ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಪರಾಭವಗೊಂಡ ನಂತರ ರಾಜಕಾರಣದಲ್ಲಿ ಇದ್ದು ಇಲ್ಲದಂತೆ ತೆರೆಮರೆಗೆ ಸರಿದಿದ್ದ ಒಂದು ಕಾಲದ ಪ್ರಭಾವಿ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದ ರಾಮುಲು ಇದ್ದಕ್ಕಿದ್ದಂತೆ ಸಹೋದರನಂತಿದ್ದ ಜನಾರ್ದನ್ ರೆಡ್ಡಿ ವಿರುದ್ಧ ಏಕಾಏಕಿ ಸಿಡಿದಿರುವುದು ಕಮಲದೊಳಗೆ ಕಂಪನ ಮೂಡಿಸಿದೆ. ಚುನಾವಣೆ ಬಳ್ಳಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಫಲಿತಾಂಶಕ್ಕೂ ಮುನ್ನವೇ ಶ್ರೀರಾಮುಲು ಚುನಾವಣೆ ಸೋಲಿನ ಬಗ್ಗೆ ಜನಾರ್ದನ್ ರೆಡ್ಡಿ ಮಾತನಾಡಿದ್ದರು. ಸಂಡೂರು ಉಪಚುನಾವಣೆಯಲ್ಲಿ ಶ್ರೀರಾಮುಲು ಸ್ಪರ್ಧಿಸಬೇಕು ಎಂದು ಪ್ರಯತ್ನಿಸುತ್ತಿದ್ದಾಗ ಜನಾರ್ದನ್ ರೆಡ್ಡಿಯವರು ತಮ್ಮ ಆಪ್ತ ಬಂಗಾರು ಹನುಮಂತನಿಗೆ ಬಿಜೆಪಿ ಟಿಕೆಟ್ ಕೊಡಿಸಿದ್ದರು. ಸದ್ಯ ಚುನಾವಣೆ ಸಂಡೂರು ಉಪಚುನಾವಣೆ ಸೋಲಿಗೆ ಶ್ರೀರಾಮುಲು ಕಾರಣ ಎಂಬಂತೆ ಮಾತುಗಳು ಕೇಳಿಬರುತ್ತಿದ್ದು, ಇದಕ್ಕೆ ಜನಾರ್ದನ್ ರೆಡ್ಡಿಯವರು ಕಾರಣ ಎನ್ನಲಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.